ಅತ್ಯಾಚಾರ ಪ್ರಕರಣದಲ್ಲಿ ಅಂಧರಾಗಿದ್ದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಆಘಾತಕಾರಿ ಸುದ್ದಿಯೊಂದು. ಉದ್ದೇಶಪೂರಿತ ಅಥವಾ ಉದ್ದೇಶ ಪ್ರೇರಿತ ಪ್ರಕರಣ ಎಂದು ಪ್ರಜ್ವಲ್ ಪರ ವಕೀಲರ ವಾದ ಇತ್ತು. ಸೊ ಕೋರ್ಟ್ ಮೊರೆ ಹೋಗಿದ್ರು ಪ್ರಜ್ವಲ್ ಪರ ವಕೀಲರು. ಉದ್ದೇಶ ಪ್ರೇರಿತ ಪ್ರಕರಣ ಎಂದು ಪ್ರಜ್ವಲ್ ಪರ ವಕೀಲರ ವಾದ. ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದೆ. ರಿಲೀಫ್ ಸಿಗುವ ನಿರೀಕ್ಷೆಯಲ್ಲಿದ್ದಂತಹ ಪ್ರಜ್ವಲ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಸದ್ಯಕ್ಕೆ ಪ್ರಜ್ವಲ್ಗೆ ರಿಲೀಫ್ ಸಿಗುವ ಹಾಗೆ ಕಾಣಿಸ್ತಿಲ್ಲ. ಬಿಡುಗಡೆ ಭಾಗ್ಯಕ್ಕಾಗಿ ಹಾಸನಾಂಬೆಯಲ್ಲಿ ಪೋಷಕರ ಪ್ರಾರ್ಥನೆಯೂ ಕೂಡ ನಿನ್ನೆ ದಿನ ಆಗಿತ್ತು. ಪ್ರಜ್ವಲ್ ಬೆಂಬಲಿಗರಿಗೂ ಕೂಡ ಒಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಇವತ್ತು ಹುಸಿಯಾಗಿದೆ. ಪ್ರಜ್ವಲ್ ರೇವಣ್ಣಗೆ ಇದು ನಿಜಕ್ಕೂ ದಹಿಸಿಕೊಳ್ಳಲಾಗದ ಆದೇಶವಾಗಿ ಮಾರ್ಪಟ್ಟಿದೆ. ಪ್ರಜ್ವಲ್ ಪ್ರಕರಣದಲ್ಲಿ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಈಗಾಗಲೇ ಜೀವಾವಧಿ ಶಿಕ್ಷೆಯ ಸಜಾ ಕೈದಿಯಾಗಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ದಿನದೂಡ್ತಾ ಇದ್ದಾರೆ. ಸಜಾ ಕೈದಿಯಾಗಿ ಅವರ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿ ಈಗ ಈಸ್ ಎ ಕ್ರಿಮಿನಲ್, ಆತನೊಬ್ಬ ಅಪರಾಧಿ ಎಂದು ಸಾಬೀತಾಗಿ ದೋಷಿಯಾಗಿ ಜೈಲು ಸೇರ್ಕೊಂಡಿದ್ದಾನೆ ಪ್ರಜ್ವಲ್ ರೇವಣ್ಣ. ಅವರ ಪರ ವಕೀಲರ ವಾದ ಏನು? ನನ್ನ ಕಕ್ಷಿದಾರರ ವಿರುದ್ಧ ಪೊಲಿಟಿಕಲ್ ಪ್ರೇರಿತ, ರಾಜಕೀಯ ಪ್ರೇರಿತ ಪ್ರಕರಣ ಅಥವಾ ಉದ್ದೇಶ ಪ್ರೇರಿತ ಪ್ರಕರಣ, ಯಾರೋ ಬೇಕು ಅಂತಲೇ ಈ ಪ್ರಕರಣದಲ್ಲಿ ಸಿಲುಕಿಸುವಂತಹ ಪ್ರಯತ್ನದಲ್ಲೇ ಈ ಪ್ರಕರಣವನ್ನು ರೂಪಿಸಲಾಗಿದೆ. ಹಾಗಾಗಿ ಆ ಪ್ರಕರಣ ರದ್ದು ಕೋರಿ ಸ್ಥಳೀಯ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ರು. ಅದನ್ನು ಇವತ್ತು ಆ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಆ ಅರ್ಜಿ ವಜಾ ಆಗಿದೆ. ಒಂದು ಕಡೆ ಮಾಜಿ ಸಚಿವರು ಎಚ್.ಡಿ. ರೇವಣ್ಣ ಒಂದು ಭರವಸೆಯ ಮಾತುಗಳನ್ನು ಆಡಿದರು. ನ್ಯಾಯ ಸಿಕ್ಕೇ ಸಿಗುತ್ತೆ, ಸತ್ಯಮೇವ ಜಯತೆ ಅಂತ. ಆದರೆ ಕಾನೂನಿಗೆ ಕೆಲ ಸಾಕ್ಷ್ಯಗಳು, ಕಾನೂನಿಗೆ ಕೆಲ ಕನ್ವೆನ್ಸ್ಗಳು ಆಗಬೇಕಾಗಿರುತ್ತೆ. ಅದಾಗದೇ ಇದ್ದರೆ ದೋಷಿಯಾಗಿ ಇರುವಂತಹ ಸಂದರ್ಭಗಳು ಕೂಡ ಎದುರಾಗುತ್ತೆ. ಅದರಂತೆ ಇವತ್ತು ನ್ಯಾಯಾಲಯ ಆ ಅರ್ಜಿಯನ್ನು ವಜಾಗೊಳಿಸಿದೆ. ಉದ್ದೇಶ ಪ್ರೇರಿತ ಪ್ರಕರಣ ಎಂದು ಪ್ರಜ್ವಲ್ ಪರ ವಕೀಲರ ವಾದ ಇತ್ತು. ಅತ್ಯಾಚಾರ ಪ್ರಕರಣದಲ್ಲಿ ಅಂಧರಾಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಇನ್ನೂ ಆತನ ವಿರುದ್ಧ 3 ಪ್ರಕರಣಗಳು ಜೀವಂತವಾಗಿರುವುದರಿಂದ, ಖುಲಾಸೆ ಆಗದಿರೋದ್ರಿಂದ ಆತನಿಗೆ ಮತ್ತಷ್ಟು ಕಾನೂನು ಕಂಟಕ ಕಟ್ಟಿಟ್ಟ ಬುತ್ತಿ. ಇನ್ನು ಆ ಉಳಿದ 3 ಪ್ರಕರಣದಲ್ಲಿ ಯಾವ್ಯಾವ ತೀರ್ಪು ಬರುತ್ತೋ ಗೊತ್ತಿಲ್ಲ. ಸೊ ಆ ಪ್ರಕರಣ ಈಗಾಗಲೇ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂತಹ ಪ್ರಕರಣ ಇದೆಯಲ್ಲ, ಆ ಪ್ರಕರಣವನ್ನು ರದ್ದು ಕೋರಿ ಹಾಕಿದ್ದಂತಹ ಅರ್ಜಿ ನ್ಯಾಯಾಲಯ ವಜಾ ಮಾಡಿರುವಂತಹದ್ದು. ಅದರ ಪರಿಣಾಮ ಪ್ರಜ್ವಲ್ ರೇವಣ್ಣರಿಗೆ ಸದ್ಯಕ್ಕೆ ಬೇಲ್ ಭಾಗ್ಯ ಇಲ್ವಾ, ಬಿಡುಗಡೆ ಭಾಗ್ಯ ಸದ್ಯಕ್ಕಿಲ್ವಾ? ಪ್ರಜ್ವಲ್ ಬೆಂಬಲಿಗರಿಗೆ ಭಾರಿ ನಿರಾಸೆಯಾಗಿದೆ. ಸ್ವತಃ ಪ್ರಜ್ವಲ್ ಕೂಡ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಪ್ರಜ್ವಲ್ ಪೋಷಕರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು ಪ್ರಜ್ವಲ್ಗೆ ಒಂದು ಸ್ವಲ್ಪ ಕಾನೂನಿನಲ್ಲಿ ಸಡಿಲಿಕೆ ಸಿಗಬಹುದು ಅಂತ. ಆದರೆ ಇವತ್ತಿನ ನ್ಯಾಯಾಲಯದ ಆದೇಶ ವಜಾ ಎನ್ನುವಂಥ ಆದೇಶ. ಸೊ ರಿಲೀಫ್ ಸಿಗುವ ನಿರೀಕ್ಷೆಯಲ್ಲಿದ್ದಂತಹ ಪ್ರಜ್ವಲ್ಗೆ ಶಾಕ್ ಮೇಲೆ ಶಾಕ್. ಇದೊಂದು ತರಹದ ಆಘಾತ. ಅತ್ಯಾಚಾರ ಪ್ರಕರಣದಲ್ಲಿ ಸದ್ಯಕ್ಕೆ ಪ್ರಜ್ವಲ್ಗೆ ರಿಲೀಫ್ ಇಲ್ಲ. ಬಿಡುಗಡೆ ಭಾಗ್ಯಕ್ಕಾಗಿ ಹಾಸನಾಂಬೆಯಲ್ಲಿ ಪೋಷಕರ ಪ್ರಾರ್ಥನೆ ಆಗಿತ್ತು. ಪ್ರಜ್ವಲ್ ಬೆಂಬಲಿಗರಿಗೆ ಇದು ಭಾರಿ ಶಾಕ್ ರೀತಿಯ ವಿಚಾರವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.